ಬಳ್ಳಾರಿ ಆಯ್ತು. ಈಗ ಬಳ್ಳಾರಿ ಬಳಿಕ ಕೋಲಾರದಲ್ಲೂ ಕೂಡ ಬ್ಯಾನರ್ ಪಾಲಿಟಿಕ್ಸ್ ಶುರುವಾಗಿತ್ತು. ನಂಜೇಗೌಡ ಮತ್ತು ಮಂಜುನಾಥ್ ಗೌಡನ ಬೆಂಬಲಿಗರ ನಡುವೆ ಗಲಾಟೆ ಆಗಿತ್ತು. ಮಾಲೂರು ಪೌರಾಯುಕ್ತರ ಕಚೇರಿಯಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಮಂಜುನಾಥ್ ಗೌಡ ಬರ್ತ್ಡೇಗೆ ಬ್ಯಾನರ್ ಹಾಕಿದ್ದಂತಹ ಫ್ಯಾನ್ಸ್ ಬಿಜೆಪಿ ನಾಯಕರ ಬ್ಯಾನರ್ ಅನ್ನು ಕಂಡು ಶಾಸಕ ನಂಜೇಗೌಡ ಕಿಡಿಕಾರಿದ್ದಾರೆ. ಬಳ್ಳಾರಿ ರೀತಿಯಲ್ಲಿ ಗಲಾಟೆ ನಡೆಯುವ ಸಾಧ್ಯತೆ ಹಿನ್ನೆಲೆ ಬಿಜೆಪಿಯ ಬ್ಯಾನರ್ ಅನ್ನು ತೆರವುಗೊಳಿಸಿದ ಮಾಲೂರು ನಗರಸಭೆ ಅಧಿಕಾರಿಗಳು. ಈ ನಡೆಯಿಂದಾಗಿ ಕೆರಳಿದ ಬಿಜೆಪಿ ನಾಯಕರು. ನಗರಸಭೆ ಪೌರಾಯುಕ್ತ ಪ್ರದೀಪ್ ಕಚೇರಿಯಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಏಕವಚನದಲ್ಲೇ ಪೌರಾಯುಕ್ತರಿಗೆ ಬಿಜೆಪಿ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಶ್ಯೂ ಆಗ್ಬೋದು ಅಂತ ಸರ್ಕಾರ ಇನ್ಸ್ಪೆಕ್ಟರ್ ಹೇಳಿದ್ರು ಅಂತೇಳಿ ನಿಮ್ಗೆ ಅರ್ಜಿ ಕೊಡ್ತೀನಿ ಯಾಕೆ ತೆಗೆಸಿದ್ದು ಅವ್ರ ಮೇಲೆ ಬರ್ಕೊಡಿ. ಅವರು ಹೇಳಿದ್ರು ನಾನು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಅರ್ಜಿ ಹಂಗೆ ನೀವು ರೈಟಿಂಗ್ ಅಲ್ಲಿ ಕೊಡಿ. ಅಲ್ಲಲ್ಲ ಈಗ ಹಿಂದೆ ಯಾವ ಬ್ಯಾನರ್ ಬಿಚ್ಚಿಲ್ಲ. ಇದನ್ನು ಅದೊಂದೇ ಬಿಚ್ಚಿದ್ದು ಅಷ್ಟರಲ್ಲಿ ಕಿರಣ್ ಅವರು ನಿಮ್ಗೆ ಹೇಳಿದ್ರೆ ನಾನು ಹೇಳಬಹುದು. ಪ್ರೋಟೋಕಾಲ್ ಏನ್ ಪ್ರೋಟೋಕಾಲ್ ಅಂತ ಇಲ್ಲ. ಪ್ರೋಟೋಕಾಲ್ ಅಂದ್ರೆ ಏನಪ್ಪ, ಹೈರಾರ್ಕಿ ಯಾರು ಇರ್ತಾರೆ ಅವ್ರಿಗೆಲ್ಲ ಹೈರಾರ್ಕಿ. ಏನು ಪ್ರೋಟೋಕಾಲ್ ಅಂದ್ರೆ ಯಾರು ಅಧಿಕಾರದಲ್ಲಿ ಇರ್ತಾರೆ, ಯಾರು ಹುಟ್ಟಿದ ಒಬ್ಬ ಪ್ರಜೆಗೂ ಪ್ರೋಟೋಕಾಲ್ ಇದೆ ಗೊತ್ತಾ ನಿಮಗೆ? ಪ್ರೋಟೋಕಾಲ್ ಅಂತ ಗೊತ್ತಿರ್ತಾರೆ. ಪ್ರೋಟೋಕಾಲ್ ಇದ್ರೆ ಹಾಕ್ಬೇಕು ಅಂತಂದ್ರೆ ಏನಂತ ಪ್ರೋಟೋಕಾಲ್ ಇದ್ರೆ ಹಾಕ್ಬೇಕಲ್ಲ, ಅದನ್ನ ಅವ್ರು ಕೇಳ್ಕೊಂಡ್ರಿ. ಈಗ ಅಧ್ಯಕ್ಷ ಮಾತಾಡ್ತಾವ್ರೆ, ಮಾತಾಡ್ಲಿ ಪ್ರೋಟೋಕಾಲ್ ಇದ್ರೇನೆ ಆಗ್ಬೇಕು ಶಾಸಕರಂತ ಹಿಂಗಾಗುತ್ತೆ. ನಾನು ಕೇಳಿದೆ ನಾನೇನ ಮಾಲೂರಿನ ಶಾಸಕ ಹಾಕಿದ್ದೀನ ಇಲ್ಲ ಅಂದ್ರೆ ನಿಮ್ಮೆಲ್ಲ ಶಾಸಕ ಹಾಕಿದ್ದೀನ? ನನ್ನ ಶಾಸಕನು ನಮ್ಮ ಶಾಸಕನು ನಾವು ಬ್ಯಾನರ್ ಅಲ್ಲಿ ಇರೋ ನಮ್ಮ ಶಾಸಕರು ಅಂತ ನಾವು ಹಂಗೆ ಹೇಳೋದು. ಅಟ್ಲೀಸ್ಟ್ ಇಂಟಿಮೇಟ್ ಮಾಡ್ಬೇಕಲ್ಲ ಸರ್. ನಾನು ಬ್ಯಾನರ್ ಹಾಕಿರೋದು ನಾನು ಯಾಕೆ ಹೇಳ್ಬೇಕು? ಪರ್ಮಿಷನ್ ತಗೊಂಡಿಲ್ಲ ಒಂದು ನೀನು. ಆಮೇಲೆ ಆಯ್ತು ಅಲ್ಲ ಪರ್ಮಿಷನ್ ಈಗ ಯಾವುದಿದೆ ಇರೋದನ್ನ ತೋರಿಸು. ಯಾವ್ದು ಪರ್ಮಿಷನ್ ಕೊಟ್ಟು ಹಾಕಿದ್ದೀರಿ? ಪರ್ಮಿಷನ್ ಕೊಡ್ಬೇಕಲ್ಲ. ಪರ್ಮಿಷನ್ ಇಲ್ದೇನೆ ನಿಮ್ಮವು ಇದಾವೆ ಸರ್. ನಾವ್ ಯಾವ್ದು ಮುಟ್ಟಕ್ ಹೋಗಿಲ್ಲ. ಮತ್ತೆ ಪರ್ಮಿಷನ್ ಬಗ್ಗೆ ಹೋಗಿಲ್ಲ. ನಿಲ್ಸಿ, ನೀವು ಪರ್ಮಿಷನ್ ಬಗ್ಗೆ ಮಾತಾಡ್ಬೇಡಿ. ಪ್ರೋಟೋಕಾಲ್ ಕೇಳಿದ್ರಲ್ಲ, ಅವಾಗ ಎಷ್ಟು ಜನ ಪರ್ಮಿಷನ್ ಮತ್ತೆ ಇವರು ಬಂದಿದ್ರು. ಹಾಲಿ ಶಾಸಕರಂತ ಹಾಕಿಲ್ಲ ಅವರು, ನಮ್ಮ ಶಾಸಕರಂತೆ ಹಾಕೊಂಡಿರೋದು. ಸರ್ ಈಗ ಆಯ್ತು. ಎಂಪಿ ಚಂದ್ರಶೇಖರ್ ಎಂಪಿ ಅಂತ ಶ್ರೀಕಂಠ ಮಲ್ಲೇಶ್ ಬಾಬು ಕಂಪ್ಲೇಂಟ್ ಫೋನ್ ಮಾಡಿದ್ರು. ಆಫೀಸ್ಗೆ ಕಟ್ಟಡ ಕಡೆ ಪ್ರಜೆ ಬಂದ್ರು ಫಸ್ಟ್ ಕುತ್ಕೊಳಕ್ ಹೇಳ್ರಿ. ಸ್ಟ್ಯಾಂಡರ್ಡ್ ನೀವು ನೋಡ್ಕೊಂಡು ಸ್ಟ್ಯಾಂಡರ್ಡ್ ರಾಮೂರ್ಕರ್ ಬಂದು ಕೂತಿದ್ರೆ ಮಾತಾಡಿ. ನೀವು ಕೂತಿ ಇಲ್ಲ ಇಲ್ಲ ನೀವು ಕುತ್ಕೊಳ್ರಿ ಅಂತ ಕುತ್ಕೊಂಡಿರ. ನಾನು ಮನೆ ಸಿಂಗಿರಿ ಕುತ್ಕೊಳ್ಳೋದು. ನಾನು ಆಫೀಸರ್ ಬಂದ್ಮೇಲೆ ನೀವು ಕುತ್ಕೊಳ್ರಿ ಕುತ್ಕೊಂತೀನಿ. ನಿಮ್ಗಿರ್ಬೇಕು ಮಿನಿಮಮ್ ಕಾಮನ್ ಸೆನ್ಸ್. ಅದು ಚೇರ್ ಗಳಾಕಿದ್ರೆ ಕುತ್ಕೊಳ್ಳಕ್ಕೆ ನಮ್ದೇನು ಅಬ್ಜೆಕ್ಷನ್. ರಾಮೂರ್ಕರ್ ಬಂದ್ರು ಕುತ್ಕೋ. ಅವರು ಸರ್ ನಮ್ಗೆ ಮ್ಯಾನೇಜ್ ಇದೆ. ನೀವು ಒಂದು ಆಫೀಸರ್ ಮುಂದೆ ಬಂದ್ರಿ 2 ನಿಮಿಷ ಕೇಳಿದ್ರೆ ನಾನು ಹೇಳೋ ಅಷ್ಟೊಂದು ಮತ್ತೆ ಈಗ ತಾಲೂಕು ಆಫೀಸರ್ ಮುಂದೆ ಬಿಚ್ಚಿದ್ವಿ. ಅಷ್ಟೊಳಗಡೆ ಇವ್ರು ಬಂದ್ರು. ಆಮೇಲೆ ಚೇಂಜ್ ಮಾಡಿಸ್ತೀವಿ ಅಂತ ಮತ್ತೆ ಹೊಟ್ಟೋದ್ರು. ಆಮೇಲೆ ಬೇರೆ ಯಾವ್ದು ಬಿಚ್ಚಿದ್ವ? ಇನ್ನು 5 ಯಾವ್ದು ಬಿಚ್ಚಿಲ್ಲ. ನಾವ್ಯಾವ್ದು ಬಿಚ್ಚಿಲ್ಲ. ನಾವ್ಯಾವ್ದು ಬಿಚ್ಚಿಲ್ಲ. ಬಳ್ಳಾರಿ ಆಯ್ತು. ಈಗ ಬಳ್ಳಾರಿ ಬಳಿಕ ಕೋಲಾರದಲ್ಲೂ ಕೂಡ ಬ್ಯಾನರ್ ಪಾಲಿಟಿಕ್ಸ್ ಶುರುವಾಗಿತ್ತು. ನಂಜೇಗೌಡ ಮತ್ತು ಮಂಜುನಾಥ್ ಗೌಡನ ಬೆಂಬಲಿಗರ ನಡುವೆ ಗಲಾಟೆ ಆಗಿತ್ತು. ಮಾಲೂರು ಪೌರಾಯುಕ್ತರ ಕಚೇರಿಯಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಮಂಜುನಾಥ್ ಗೌಡ ಬರ್ತ್ಡೇಗೆ ಬ್ಯಾನರ್ ಹಾಕಿದ್ದಂತಹ ಫ್ಯಾನ್ಸ್ ಬಿಜೆಪಿ ನಾಯಕರ ಬ್ಯಾನರ್ ಅನ್ನು ಕಂಡು ಶಾಸಕ ನಂಜೇಗೌಡ ಕಿಡಿಕಾರಿದ್ದಾರೆ. ಬಳ್ಳಾರಿ ರೀತಿಯಲ್ಲಿ ಗಲಾಟೆ ನಡೆಯುವ ಸಾಧ್ಯತೆ ಹಿನ್ನೆಲೆ ಬಿಜೆಪಿಯ ಬ್ಯಾನರ್ ಅನ್ನು ತೆರವುಗೊಳಿಸಿದ ಮಾಲೂರು ನಗರಸಭೆ ಅಧಿಕಾರಿಗಳು. ಈ ನಡೆಯಿಂದಾಗಿ ಕೆರಳಿದ ಬಿಜೆಪಿ ನಾಯಕರು. ನಗರಸಭೆ ಪೌರಾಯುಕ್ತ ಪ್ರದೀಪ್ ಕಚೇರಿಯಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಏಕವಚನದಲ್ಲೇ ಪೌರಾಯುಕ್ತರಿಗೆ ಬಿಜೆಪಿ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಶ್ಯೂ ಆಗ್ಬೋದು ಅಂತ ಸರ್ಕಾರ ಇನ್ಸ್ಪೆಕ್ಟರ್ ಹೇಳಿದ್ರು ಅಂತೇಳಿ ನಿಮ್ಗೆ ಅರ್ಜಿ ಕೊಡ್ತೀನಿ ಯಾಕೆ ತೆಗೆಸಿದ್ದು ಅವ್ರ ಮೇಲೆ ಬರ್ಕೊಡಿ. ಅವರು ಹೇಳಿದ್ರು ನಾನು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಅರ್ಜಿ ಹಂಗೆ ನೀವು ರೈಟಿಂಗ್ ಅಲ್ಲಿ ಕೊಡಿ. ಅಲ್ಲಲ್ಲ ಈಗ ಹಿಂದೆ
ಯಾವ ಬ್ಯಾನರ್ ಬಿಚ್ಚಿಲ್ಲ, ಇದನ್ನು ಅದು ಒಂದೇ ಬಿಚ್ಚಿದ್ದು. ಅಷ್ಟರಲ್ಲಿ ಕಿರಣ್ ಅವರು ಅಲ್ಲ ನಿಮ್ಗೆ ಚೇಂಜ್ ಮಾಡಕ್ ಹೇಳಿದ್ರು. ನಾನು ಹೇಳೋದು ಪ್ರೋಟೋಕಾಲ್ ಏನ್ ಪ್ರೋಟೋಕಾಲ್ ಅಂತ ಇಲ್ಲ, ಪ್ರೋಟೋಕಾಲ್ ಅಂದ್ರೆ ಏನಪ್ಪ? ಹೈರಾರ್ಕಿ ಯಾರು ಇರ್ತಾರೆ ಅವ್ರಿಗೆಲ್ಲ ಹೈರಾರ್ಕಿ ಏನು ಪ್ರೋಟೋಕಾಲ್ ಅಂದ್ರೆ ಯಾರು ವಸತ ಅಧಿಕಾರದಲ್ಲಿ ಇರ್ತಾರೆ, ಯಾರು ಹುಟ್ಟಿದ ಒಬ್ಬ ಪ್ರಜೆಗೂ ಪ್ರೋಟೋಕಾಲ್ ಇದೆ ಗೊತ್ತಾ ನಿಮಗೆ? ಪ್ರೋಟೋಕಾಲ್ ಅಂತ ಅರ್ಥ ಗೊತ್ತಿರ್ತಾರೆ. ಪ್ರೋಟೋಕಾಲ್ ಇದ್ರೆ ಹಾಕ್ಬೇಕು ಅಂತಂದ್ರೆ ಏನರ್ಥ? ಪ್ರೋಟೋಕಾಲ್ ಇದ್ರೆ ಹಾಕ್ಬೇಕಲ್ಲ, ಅದನ್ನ ಅವ್ರು ಕೇಳ್ಕೊಂಡ್ರಿ ಈಗ ಅಧ್ಯಕ್ಷರು ಮಾತಾಡ್ತಾವ್ರೆ, ಮಾತಾಡ್ಲಿ ಪ್ರೋಟೋಕಾಲ್ ಇದ್ರೇನೆ ಆಗ್ಬೇಕು, ಶಾಸಕ ಅಂತ ಹಿಂಗಾಗುತ್ತೆ. ನಾನ್ ಕೇಳಿದೆ ಸರ್, ನಾನೇನೋ ನಮ್ಮ ಮಾಲೂರಿನ ಶಾಸಕ ಅಂತ ಹಾಕಿದ್ದೀನ, ಇಲ್ಲ ಅಂದ್ರೆ ನಿಮ್ಮೆಲ್ಲರ ಶಾಸಕ ಅಂತ ಹಾಕಿದ್ದೀನ. ನನ್ನ ಶಾಸಕನು ನಮ್ಮ ಶಾಸಕನ ನಾವು ಬ್ಯಾನರ್ ಅಲ್ಲಿ ಇರೋರು ನಮ್ಮ ಶಾಸಕನ ನಮ್ಮ ಶಾಸಕರು ಅಂತ ನಾವು ಹಂಗೆ ಹೇಳೋದು. ಇಲ್ಲ ಸರ್, ನಾನು ಅದಕ್ಕೆ ಮಾಜಿ ಶಾಸಕ ಅಟ್ಲೀಸ್ಟ್ ಇಂಟಿಮೇಟ್ ಮಾಡ್ಬೇಕಲ್ಲ ಸರ್. ನಾನು ಬ್ಯಾನರ್ ಹಾಕಿರೋದು ನಾನೇ ನಿನ್ಗೆ ಹೇಳ್ಬೇಕು, ನಾನೇ ಪರ್ಮಿಷನ್ ತಗೊಂಡಿಲ್ಲ ಒಂದು. ನೀನು ಆಮೇಲೆ ಆಯ್ತು ಅಲ್ಲ, ಪರ್ಮಿಷನ್ ಈಗ ಯಾವ್ದಿದೆ ಹೌದು ಸರ್, ಯಾವ್ದಿಲ್ಲ ಇರೋದನ್ನ ತೋರ್ಸು. ಯಾವ್ದು ಪರ್ಮಿಷನ್ ಕೊಟ್ಟು ಹಾಕಿದ್ದೀರಿ? ಹಾಕಿದಾರಲ್ಲ, ಎಷ್ಟು ದಿವಸ ನೀವು ಪರ್ಮಿಷನ್ ಕೊಡ್ಬೇಕಾಗಿ? ಹೌದು, ಪರ್ಮಿಷನ್ ಇಲ್ದೇನೆ ನಿಮ್ಮವು ಇದಾವೆ ಸರ್, ನಾವ್ ಯಾವ್ದು ಮುಟ್ಟಕ್ ಹೋಗಿಲ್ಲ. ಮತ್ತೆ ಪರ್ಮಿಷನ್ ಬಗ್ಗೆ ಹೋಗಿಲ್ಲ. ಅಲ್ಲಿ ನಿಲ್ಸಿ, ನೀವು ಪರ್ಮಿಷನ್ ಬಗ್ಗೆ ಮಾತಾಡ್ಬೇಡಿ. ಪ್ರೋಟೋಕಾಲ್ ಕೇಳಿದ್ರಲ್ಲ, ಹೌದು, ಅವಾಗ ಎಷ್ಟು ಜನ ಪರ್ಮಿಷನ್ ಮತ್ತೆ ಇವರು ಬಂದಿದ್ದಾರೆ, ಮಾಜಿ ಶಾಸಕರಂತ ಹಾಕಿಲ್ಲ ಅವರು, ನಮ್ಮ ಶಾಸಕರಂತೆ ಹಾಕೊಂಡಿರೋದು. ಸರ್, ಈಗ ಆಯ್ತು, ಎಂಪಿ ಚಂದ್ರಶೇಖರ್ ಎಂಪಿ ಅಂತ ಶ್ರೀಕಂಠ ಮಲ್ಲೇಶ್ ಬಾಬು ಕಂಪ್ಲೇಂಟ್ ಕೊಡ್ತಾರೆ. ಫೋನ್ ಮಾಡಿದ್ರು. ಆಯ್ತು, ಕಂಪ್ಲೇಂಟ್ ಕೊಡು. ಆಫೀಸ್ಗೆ ಕಟ್ಟಡ ಕಡೆ ಪ್ರಜೆ ಬಂದ್ರು ಫಸ್ಟ್ ಕುತ್ಕೊಳಕ್ ಹೇಳ್ರಿ. ಸ್ಟ್ಯಾಂಡರ್ಡ್ ನೀವು ನೋಡ್ಕೊಂಡು ಸ್ಟ್ಯಾಂಡರ್ಡ್ ಆಟಿಟ್ಯೂಡ್ ರಾಮೂರ್ತಿ ಬಂದು ಕೂತಿದ್ರೆ ಮಾತಾಡಿ, ನೀವು ಕೂತಿದ್ರೆ ಇಲ್ಲ ಇಲ್ಲ ನೀವು ನೀವು ಕುತ್ಕೊಳ್ರಿ ಅಂತ ಕುತ್ಕೊಂತೀರ. ನಾನು ಮ್ಯಾನೇಜ್ ಇಲ್ದಿರ ಕುತ್ಕೊಳ್ಳೋದು. ನಾನು ಆಫೀಸರ್ ಬಂದ್ಮೇಲೆ ನೀವು ಕುತ್ಕೊಳ್ರೆ ಕುತ್ಕೊಂತೀನಿ. ನಿಮ್ಗಿರ್ಬೇಕು ಮಿನಿಮಮ್ ಕಾಮನ್ ಸೆನ್ಸ್ ಅದು. ಚೇರ್ಗಳು ಹಾಕಿದ್ರೆ ಕುತ್ಕೊಳ್ಳಕ್ಕೆ ನಮ್ದೇನು ಅಬ್ಜೆಕ್ಷನ್. ರಾಮೂರ್ತಿ ಅವ್ರು ಬಂದ್ರು, ಕುತ್ಕೋ, ಅವರು ಸರ್ ನಮ್ಗೆ ಮ್ಯಾನೇಜ್ ಇದೆ. ನೀವು ಒಂದು ಆಫೀಸರ್ ಮುಂದೆ ಹಂಗ್ ಬಂದ್ರಿ 2 ನಿಮಿಷ ಕೇಳಿದ್ರೆ ನಾನು 7 ವರ್ಷ ಮತ್ತೆ ಬಿಡಿ. ಈಗ ತಾಲೂಕು ಆಫೀಸ್ ಮುಂದೆ ಬಿಚ್ಚಿದ್ವಿ, ಅಷ್ಟೊಳಗಡೆ ಇವ್ರು ಬಂದ್ರು. ಆಮೇಲೆ ಚೇಂಜ್ ಮಾಡಿಸ್ತೀವಿ ಅಂತ ಮತ್ತೆ ಹೊಟ್ಟೋದ್ರು. ಆಮೇಲೆ ಬೇರೆ ಯಾವ್ದು ಬಿಚ್ಚಿದ್ವ? ಇನ್ನು 5 ಯಾವ್ದು ಬಿಚ್ಚಿಲ್ಲ, ನಾವ್ ಯಾವ್ದು ಬಿಚ್ಚಿಲ್ಲ, ನಾವ್ ಯಾವ್ದು ಬಿಚ್ಚಿಲ್ಲ. ಕ್ಯಾಚ್ ಮಾಡಿರೋದು ನಾನ್ ಮಾಡಿ ಇನ್ಯಾರು ಮಾಡಿದ್ದಾರೆ? ಬಳ್ಳಾರಿ ಆಯ್ತು, ಈಗ ಬಳ್ಳಾರಿ ಬಳಿಕ ಕೋಲಾರದಲ್ಲೂ ಕೂಡ ಬ್ಯಾನರ್ ಪಾಲಿಟಿಕ್ಸ್ ಶುರುವಾಗಿತ್ತು. ನಂಜೇಗೌಡ ಮತ್ತು ಮಂಜುನಾಥ ಗೌಡನ ಬೆಂಬಲಿಗರ ನಡುವೆ ಗಲಾಟೆ ಆಗಿತ್ತು. ಮಾಲೂರು ಪೌರಾಯುಕ್ತರ ಕಚೇರಿಯಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಮಂಜುನಾಥ ಗೌಡ ಬರ್ತ್ಡೇಗೆ ಬ್ಯಾನರ್ ಹಾಕಿದ್ದಂತಹ ಫ್ಯಾನ್ಸ್ ಬಿಜೆಪಿ ನಾಯಕರ ಬ್ಯಾನರ್ ಅನ್ನು ಕಂಡು ಶಾಸಕ ನಂಜೇಗೌಡ ಕಿಡಿಕಾರಿದ್ದಾರೆ. ಬಳ್ಳಾರಿ ರೀತಿಯಲ್ಲಿ ಗಲಾಟೆ ನಡೆಯುವ ಸಾಧ್ಯತೆ ಹಿನ್ನೆಲೆ ಬಿಜೆಪಿಯ ಬ್ಯಾನರ್ ಅನ್ನು ತೆರವುಗೊಳಿಸಿದ ಮಾಲೂರು ನಗರಸಭೆ ಅಧಿಕಾರಿಗಳು. ಈ ನಡೆಯಿಂದಾಗಿ ಕೆರಳಿದ ಬಿಜೆಪಿ ನಾಯಕರು. ನಗರಸಭೆ ಪೌರಾಯುಕ್ತ ಪ್ರದೀಪ್ ಕಚೇರಿಯಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಏಕವಚನದಲ್ಲೇ ಪೌರಾಯುಕ್ತರಿಗೆ ಬಿಜೆಪಿ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಶ್ಯೂ ಆಗ್ಬೋದು ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು ಅಂತೇಳಿ ನಿಮ್ಗೆ ಅರ್ಜಿ ಕೊಡ್ತೀನಿ ಯಾಕೆ ತೆಗ್ಸಿದ್ದು ಅವ್ರ ಮೇಲೆ ಬರ್ಕೊಡಿ. ಅವರು ಹೇಳಿದಾರೆ, ನಾನು ಅವರೆಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಅರ್ಜಿ ಹಾಕ್ತೀವಿ, ಹಂಗೆ ನೀವು ರೈಟಿಂಗ್ ಅಲ್ಲಿ ರೈಟಿಂಗ್ ಅಲ್ಲಿ ಕೊಡಿ. ಅಲ್ಲಲ್ಲ, ಈಗ ಹಿಂದೆ ಯಾವ ಬ್ಯಾನರ್ ಬಿಚ್ಚಿಲ್ಲ, ಇದನ್ನು ಅದು ಒಂದೇ ಬಿಚ್ಚಿದ್ದು. ಅಷ್ಟರಲ್ಲಿ ಕಿರಣ್ ಅವರು ನಿಮ್ಗೆ ಚೇಂಜ್ ಮಾಡಕ್ ಹೇಳಿದ್ರು. ನಾನು ಹೇಳೋದು ಪ್ರೋಟೋಕಾಲ್ ಏನ್ ಪ್ರೋಟೋಕಾಲ್ ಅಂತ ಇಲ್ಲ, ಪ್ರೋಟೋಕಾಲ್ ಅಂದ್ರೆ ಏನಪ್ಪ? ಹೈರಾರ್ಕಿ ಯಾರು ಇರ್ತಾರೆ ಅವ್ರಿಗೆಲ್ಲ ಹೈರಾರ್ಕಿ ಏನು ಪ್ರೋಟೋಕಾಲ್ ಅಂದ್ರೆ ಯಾರು ವಸತ ಅಧಿಕಾರದಲ್ಲಿ ಇರ್ತಾರೆ, ಹುಟ್ಟಿದ ಒಬ್ಬ ಪ್ರಜೆಗೂ ಪ್ರೋಟೋಕಾಲ್ ಇದೆ ಗೊತ್ತಾ ನಿಮಗೆ?